ಶ್ರಿಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಹೃದಯ ದೀಪ್ತಾಯ ರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾವೋ. ಯಾವುದಾಯ್ತು ಈಗ? ಈಗ ಏನು ಬಂತು? ತತ್ವಮಸಿ ಬಂತೀಗ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ಲಕ್ಷಮಂತೆ ವಿಮತಯಃ ತಮುಪಾಸೆ ಶ್ರಿಯಃಪತಿ. ಎಲ್ಲಿ ತತ್ವಮಸಿ ಅಂತ ನೀವು ವಾಕ್ಯಗಳೇ ಇಲ್ಲ ಅಂದರೆ ತತ್ವಮಸಿ ವಾಕ್ಯ ತೋರಿಸ್ತೀವಲ್ಲ ನಾವೇ. ನಿನ್ನೆಲ್ಲ ಒಂದು ಹೆಸರು ನೋಡಿದೆ, ಯಾರ್ದು? ತತ್ವಮಸಿ ಭಟ್ಟ ಅಂಥೇಳಿ ಹೆಸರು. ಅದು ಹೆಸರದ್ದು ಇಟ್ಕೊಬಿಟ್ಟಿದೆ. ತತ್ವಮಸಿ ಹೆಸರೇ ಅದು. ಆಶ್ಚರ್ಯ ಅದು. ಓಂಕಾರ ಹೆಸರಲ್ಲಿ ಇಟ್ಕೊಂಡಿರ್ತೇವೆ, ಓಂ ಮೀನು ಕೇಳಿರ್ತೇವೆ. ತತ್ವಮಸಿ ಅಂತಲೇ ಹೆಸರಿದೆ. ಅದು ಎಷ್ಟಾದ್ರ ಬಗ್ಗೆ ಅವರಿಗೆ ಇದಿರ್ಬೋದು. ಒಳ್ಳೆ ರೀತಿ ಇಟ್ಕೋಬಾರ್ದು ಅಂತೇನಿಲ್ಲ, ಬಟ್ ಅವ್ರು ಮುಂದಿರೋದು ನೋಡಿದಾಗ ಅವರಿಗೆ ಅಭಿಪ್ರಾಯದ ಪ್ರಕಾರ ಐಕ್ಯ ಹೇಳೋ ಅರ್ಥ ಉದ್ದೇಶಿಟ್ಕೊಂಡಿದೆ. ತದ್ಗುಣ ಸಾರತ್ವ ತದ್ವ. ಓಂ ನಮಃ ಶಿವಾಯ ಹೆಸರಿದೆ ಗೊತ್ತಾ? ಓಂ ನಮೋ ನಾರಾಯಣಾಯ ಹೆಸರು. ಹಿಂದೆ ಪೇಪರ್ ಓಂ ನಮಃ ಶಿವಾಯ ಎಂಬವ್ರ ಮನೆಯಲ್ಲಿ ಕಳ್ಳತನ ಪೇಪರಲ್ಲಿ ಬಂದಿತ್ತು. ಓಂ ನಮಃ ಶಿವಾಯ ಎಂಬವರ ಮನೆಯಲ್ಲಿ ಕಳ್ಳತನವಾಗಿದೆ ಅಥವಾ ನ್ಯೂಸ್ ಬಂದಿತ್ತು. ಆ ರೀತಿ ಇದ್ದರೆ ತಪ್ಪೇನೇ ಇಲ್ಲ. ತದ್ಗುಣ ಸಾರತ್ವಾತ್ತು ತದ್ವ್ಯಪದೇಶ. ಇಲ್ಲಿ ತತ್ವಮಸಿ ಶ್ರುತಿ ಹೇಳುತ್ತಲ್ಲ ಅಂದರೆ ಹಾಗೆ ಹೇಳಿಲ್ಲ. ತದ್ಗುಣ ಸಾರತ್ವಾತ್ತು ತದ್ವ್ಯಪದೇಶ. ಯಾವುದರ ಗುಣದಲ್ಲಿ ಕಾಣುತ್ತೋ ಅದು ಅಂತ ಕರೀತಾರೆ. ನೋಡಿ, ಸರಿಯಾಗಿ ನೋಡಬೇಕು. ಯಾವ ಒಂದು ಗುಣ, ಬೇರೆ ಒಂದು ವಸ್ತುವಿನ ಗುಣ ಇನ್ನೊಂದು ವಸ್ತುವಿನಲ್ಲಿ ಕಂಡಾಗ ಆ ಹೆಸರಿನಿಂದ ಅದನ್ನು ಕರೀತಾರೆ ಅಂತ ಅರ್ಥ. ಹೇಗೆ? ಈ ಕಾಯಿ ಹಾಲಿನಲ್ಲಿ ಏನು ಗುಣ ಇದೆ? ಹಾಲಿನ ಗುಣ ಇದೆ. ಯಾವ ಗುಣ? ಒಂದೇನು ಬೆಳಗಾಗಿರಬೇಕೆ, ಎರಡನೇದೇನು ಸ್ವಲ್ಪ ರುಚಿ ಇರಬೇಕೆ. ಇದು ಇಫ್ ನಾಟ್ ಫುಲ್ಲಿ. ಮತ್ತು ಏನಂತ ಕರೆದಾರೆ ಅಂದರೆ ಈಗ ಇದು ಹಾಲು ಅಂತಲೇ ಕರೆದು. ರಕ್ತದ ಕಾಲಕ್ಕೆ ಹಾಲು ಹಾಕ್ಬೇಕಾದ್ರೆ ಹಾಲು ಹಾಕ್ತು ಅದನ್ನೇ ಹಾಕೋದವ್ರು. ಕಾಯಿ ಅಂತ ಹೇಳೋದೇ ಇಲ್ಲ, ಯಾಕೆಂದರೆ ಹಾಕೋದೇ ಹೇಳೋದು ಬೇರೆ ಹೊತ್ತೆಲ್ಲ ಕಾಯಿ ಹಾಲು ಅಂತ ಹೇಳ್ತಾರೆ. ಅದಕ್ಕೆ ಎರಡು ಬರೋ ಸಂಭವ ಇದೆ. ಅಲ್ಲಿ ಬರೋ ಸಂಭವನೆ ಇಲ್ಲ. ಆದ್ದರಿಂದ ಹಾಲು ಅಂದರೆ ಹಾಲು ಅಷ್ಟೇ. ಒಂದು ಸಾಮಾನ್ಯ ಇದೆ, ಎಲ್ಲರಲ್ಲಿ ಏನಿದೆ ಅದರಲ್ಲಿ ಈಗ ಬಿಳಿ ಬೇಗ ಇತ್ಯಾದಿ. ಅದೇ ರೀತಿಯೇ ಜೀವನ ಬ್ರಹ್ಮ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಜೀವನದಲ್ಲಿ ಏನಿದೆ? ನಿತ್ಯತ್ವ ಇದೆ, ಚೈತನ್ಯ ಇದೆ ಮತ್ತು ಸಾತ್ವಿಕತ್ವ ಇದೆ ಸಜ್ಜೀವರಲ್ಲಿ. ಈ ಕಾರಣದ ಏನಂತ ಕರೀತಾರೆ? ಬ್ರಹ್ಮ ಅಂತ ಕರೀತಾರೆ ಅಷ್ಟೇ ಹೊರತು ಅದೇ ಆಗಿರಬೇಕು ಅಂತಿಲ್ಲ. ಕರಿಬೇಕಾದ್ರೆ ಅದೇ ಆಗಿರಬೇಕಾಗಿಲ್ಲ. ತಥಾಪಿ ನೋಡಿ ಬೇರೆ ತದಾನಂದ ಪೂರ್ವ ತದೃಶ ಗುಣ. ಜೀವನಲ್ಲೂ ಕೂಡ ಸ್ವರೂಪದಲ್ಲಿ ಜ್ಞಾನ ಇದೆ, ಸ್ವರೂಪದಲ್ಲಿ ಆನಂದ ಇದೆ. ಬಲಂ ಆನಂದವೋಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋ. ಸಾತ್ವಿಕ ಜೀವ ಸ್ವರೂಪದಲ್ಲೇ ಬಲ ಆನಂದ ಜ್ಞಾನ ಇರೋದರಿಂದ ಮತ್ತು ಮುಂದೆ ಅಭಿವ್ಯಕ್ತಿ ಆಗುತ್ತೆ ಪೂರ್ತಿಯಾಗಿ. ದೇವರಲ್ಲಿ ಯಾವ ನಿತ್ಯಾಭಿವ್ಯಕ್ತಿ ಪೂರ್ಣಾಭಿವ್ಯಕ್ತಿ ಸರ್ವತ್ರ ವ್ಯಾಪ್ತ. ಜೀವರಲ್ಲಿ ಹಾಗಿಲ್ಲ, ಸ್ವಲ್ಪ ಸಾದೃಶ್ಯ ಬಂದಿದೆ. ವ್ಯಕ್ತಾವಪಿ ಇಷ್ಯತೆ ಸ್ವಾರಸ್ವರೂಪಮಸ್ಯಾಪಿ ಮುಕ್ತವಪಿ ಅವಶಿಷ್ಯತೆ. ಮುಕ್ತಿಯಲ್ಲೂ ಕೂಡ ಇಲ್ಲಿ ಮನವ ಆನಂದಾದಿಗಳಿವೆ. ಅದಕ್ಕೋಸ್ಕರನೇ ಅಥೋ ಅಭೇದವದೇವೈತಾಹ ಶ್ರುತಯಃ ಪ್ರವದಂತಿ. ತತ್ವಮಸಿ ಇತ್ಯಾದಿ ಶ್ರುತಿಗಳು ಅಭೇದಾರ್ಥವನ್ನು ಆ ರೀತಿಯಲ್ಲಿ ಹೇಳುತ್ತೆ ಹೊರತು ಐಕ್ಯ ಹೇಳಿದ್ದಕ್ಕಲ್ಲ, ನಿಜವಾದ ಅರ್ಥದಲ್ಲಿ ಅಲ್ಲ. ಪೌರಾಣಾನಿ ಚ ವಾಕ್ಯಾನಿ ಸಾದೃಶ್ಯಾಭೇದ ಸಂಶ್ರಯ. ಪೌರಾಣಾನಿ ಚ ವಾಕ್ಯಾನಿ ಅಂದರೆ ಪುರಾಣದಲ್ಲಿರತಕ್ಕಂಥ ವಾಕ್ಯಗಳು ಕೂಡ ಸಾದೃಶ್ಯಾಭೇದ ಸಂಶ್ರಯ, ಸಾದೃಶ್ಯ ರೂಪ ಅಭೇದವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇವೆ ಹೊರತು ಸ್ವರೂಪೈಕ್ಯ ಅಲ್ಲ. ಯದ್ಯಪಿ ಜೀವಬ್ರಹ್ಮಣೋರ್ಭೇದ ಏವ ತಥಾಪಿ ಅಭೇದವದಿತಿ ಸಂಬಂಧ. ಜೀವಬ್ರಹ್ಮನಿಗೆ ಭೇದನೇ ಇದೆ, ಅಭೇದ ಇದ್ದ ಹೇಳ್ತಾರಷ್ಟೇ. ನಾವೆಲ್ಲ ಹೇಳೋದಿಲ್ಲ ಅಣ್ಣ ತಮ್ಮ ಒಂದಾಗಿಬಿಟ್ರು. ಎಷ್ಟೊತ್ತು ಹೇಳೋದಿಲ್ಲ ಒಂದಾಗಿಬಿಟ್ರು ಅಂದರೆ ಅಣ್ಣ ಇಲ್ಲ ತಮ್ಮ ಒಬ್ಬರಲ್ಲಿ ಸೇರ್ಕೊಂಡ್ಬಿಟ್ರು, ಅವರಿಬ್ಬರು ಇಲ್ಲ, ಭಿನ್ನಾಭಿಪ್ರಾಯ ಹೋಯಿತು ಅಷ್ಟೇ. ಅದೇನಂತಾರೆ? ಮತ್ಯೈಕ್ಯ. ಸ್ವರೂಪೈಕ್ಯ ಅಲ್ಲ, ಮತ್ಯೈಕ್ಯ. ಇನ್ನೊಂದು ಸಾದೃಶ್ಯೈಕ್ಯ. ಹಾಲು ಒಂದು ಕಂಡ್ರೆ ಅದು ಸಾದೃಶ್ಯೈಕ್ಯ. ಇನ್ನೊಂದು ಸ್ಥಾನೈಕ್ಯ. ಎಲ್ಲರೂ ಹೋಗೋಣ ಹರಿದ್ವಾರದಲ್ಲಿ ಒಂದಾಗಬೇಡ, ಹರಿದ್ವಾರದಲ್ಲಿ ಒಂದಾಗಬೇಡೋಣ. ಒಂದಾಗಬೇಡ ಅಂದ್ರೇನು?
ಅವರೆಲ್ಲ ಒಂದಾಗಿ ಹೊಡೆದ್ರು, ಕಳ್ಳನ್ನು ಒಂದಾಗಿ ಹೊಡೆದ್ರು. ಏನರ್ಥ? ಒಟ್ಟಿಗೆ ಸೇರಿ ಹೊಡೆದ್ರು. ಇವೆಲ್ಲ ಎಷ್ಟು ಕಡೆ ಪ್ರಯೋಗ ಇದೆ ಅದರೆಲ್ಲ. ಇವೆಲ್ಲ ಇಟ್ಕೊಂಡಾಗ ಎಷ್ಟೇ ಸ್ಥಾನ ಸಾದೃಶ್ಯೇಚ ಪ್ರಧಾನೇಚ ಹೇಳಬೇಕಾದ್ರೆ ಐಕ್ಯವಾಗಿ ಸಮ್ಯಕ್ ಸಾವಕಾಶ ಯಥೇಷ್ಟತಃ ಸ್ವಾತಂತ್ರ್ಯೇಶ ವಿಶಿಷ್ಟತ್ವೇ ಭೇದ ಸಾದೃಶ್ಯ ಐಕ್ಯ ಐದು ಕಾರಣ ಕೊಡ್ತಾರೆ ಆಚಾರ್ಯ. ಅಷ್ಟಿರಬೇಕಾದ್ರೆ ಒಂದೇ ಅಂತ ತಿಳ್ಕೊತೀರಿ ನೀವೀಗ. ಮತ್ತು ಯಾಕೆ ಹೇಳ್ತಾರೆ? ವ್ಯವಹಾರ ಆಗಿದೆ ಲೋಕದೊಳಗೆ. ಲೋಕದಲ್ಲಿ ಕರೆಯೋಭ್ಯಾಸ ಇದೆಯೋ ಇಲ್ವೋ? ಕರೆಯೋಭ್ಯಾಸ ಇದೆ. ಕೃತಿ ಹಾಗೆ ಹೇಳಿದೆ ಅಷ್ಟೇ ಹೊರತು ಅರ್ಥ ಆಗ್ಲಿಕ್ಕೆ ಹಾಗೆ ಹೇಳಿರೋದು, ಬೇರೆ ದೃಷ್ಟಿಯಿಂದ ಅಲ್ಲ. ತುಶಬ್ದೋ ವಿಶೇಷಾರ್ಥ. ತು ಶಬ್ದ ಇಲ್ಲಿದೆ ತದ್ಗುಣ ಸಾರವತ್ತ ತು. ಪೂರ್ತಿ ಇಲ್ಲ, ಅದಕ್ಕೆ ತು ಅಂತ ಹೇಳಿದ್ರು. ಪೂರ್ತಿ ಇದ್ದಿದ್ರೆ ಏನಾಗ್ತಿತ್ತು? ಈ ಉದಾಹರಣೆಗೆ ಮನ್ಮಥ ಬರ್ತಾನೆ, ಪ್ರದ್ಯುಮ್ನ ಹುಟ್ಟಿದ ಸ್ವಲ್ಪ ದಿವಸಕ್ಕೆ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ ಶಂಬರಾಸುರ, ಗೊತ್ತಾಯ್ತಾ? ಆಮೇಲೆ 4 ವರ್ಷ ಆದಮೇಲೆ ಬರ್ತಾನೆ ವಾಪಸ್. 4 ವರ್ಷ ಆದಮೇಲೆ ಬರ್ತಾನೆ. ಈಗ ದೊಡ್ಡವನವನೀಗ. ಅದು ರೀತಿ ಅಷ್ಟು ಔಷಧಿ ಕೊಟ್ಟು ಒಳ್ಳೊಳ್ಳೆ ರಸಾಯನ ಕೊಟ್ಟು ಬೆಳೆಸಿಬಿಟ್ಟಿರ್ತಾನೆ. ಶಂಬರಾಸುರನ ಕೊಂದು ಬರ್ತಾನೆ, ರತಿ ಸಮೇತ ಬರ್ತಾನೆ, ಇಬ್ಬರು ಬರ್ತಾರೆ. ಆಗ ನೋಡಿ ಕೃಷ್ಣ ಎಲ್ಲಿ ಹೋಗಿ, ಕೃಷ್ಣ ಬರ್ತಿದ್ದಾನೆ ಅಂದ್ಕೊಂಡ್ರು ಜನ. ಭಾಗವತ ಹೇಳಿದ್ರು ಕೃಷ್ಣ ಬರ್ತಿದ್ದಾನೆ ಅಂದ್ಕೊಂಡ್ರು. ಇದು ಜೀವೇಶ್ವರ ಐಕ್ಯ ಇದ್ದಾಗೆ. ಯಾಕೆ ತಂದೆ ಮಕ್ಕಳಿಗೆ ಸಾಮಾನ್ಯ ಹೋಲಿಕೆ ಇರುತ್ತಲ್ಲ, ಆ ರೀತಿ. ಎಂಥ ಐಕ್ಯ ಇದು? ಸಾದೃಶ್ಯ ಐಕ್ಯನೇ ಹೊರತು ಏನಲ್ಲ, ಸ್ವರೂಪ ಐಕ್ಯ ಅಲ್ಲ. ಆಮೇಲೆ ನೋಡಿ, ಓ ಅಲ್ಲ ಪ್ರದ್ಯುಮ್ನ ಕೃಷ್ಣ ಅಲ್ಲ. ಅರ್ಥ ಆಯ್ತಾ? ಸಿಂಪಲ್. ಇದೇ ದೃಷ್ಟಾಂತ ಕೊಡ್ತಾರೆ ಅಲ್ಲಿ ಪ್ರದ್ಯುಮ್ನ ಕೃಷ್ಣ ಕಂಡ ಪ್ರದ್ಯುಮ್ನ ಕೃಷ್ಣ ಅಲ್ಲ. ಸೊ ಜೀವ ನಾಟಕ ಸಿನಿಮಾಗಳಲ್ಲೆಲ್ಲ ವೇಷ ಹಾಕ್ಕೊಂಬಿಟ್ಟು ಕೃಷ್ಣ ವೇಷ ಹಾಕ್ಕೊಂಬಿಟ್ಟಿರ್ತಾರೆ. ಏನಲ್ಲ, ಆ ಕರಿಬ ಇವನು ಕೃಷ್ಣ ಅಂತಲೇ ಕರೆಯೋದು. ಕೃಷ್ಣ ಬಂದ ಅಂತಲೇ ಕರೀತಾನೆ. ಅವ್ನು ಸ್ವಲ್ಪ ಸ್ಮೋಕ್ ಮಾಡಿ ಬಂದಿರ್ತಾನೆ ಈ ಕಡೆಗೆ. ಅವನು ಎಷ್ಟೋ ಸರ್ತೆ ನಾಟಕದಲ್ಲಿ ಇರುತ್ತಲ್ಲ, ಸ್ಮೋಕ್ ಮಾಡ್ತಾ ಕೂತಿರ್ತಾನೆ. ಅವ್ರಿಗೆ ಹೇಗೆ ಗೊತ್ತಾಯಿತು ಅಂದರೆ, ಹಿಂದೆ ಯಾವುದೋ ಪೇಪರ್ ಬರ್ತಿತ್ತು, ಅದರಲ್ಲಿ ಬಿಹೈಂಡ್ ದಿ ಸ್ಕ್ರೀನ್ ಹೇಗೆ ಏನಾಗುತ್ತೆ ತೋರಿಸಿರ್ತಾರೋ. ಕೃಷ್ಣ ಪಾಠ ಸಿಗರೇಟ್ ಸೇರ್ತಾ ಕೂತ್ಬಿಟ್ಟಿದ್ದಾರೆ. ಸ್ಟೇಜಲ್ಲಿ ಮಾಡಿದರೆ ಒದ್ದಾಕಿ ಮಾಡೋಲ್ಲ, ಗೊತ್ತಾಯ್ತು? ಅದಲ್ಲ, ಅವ್ರು ರಿಲ್ಯಾಕ್ಸ್ ಮಾಡ್ಕೋಬೇಕು. ಅವ್ರು ಅದು ಮಾಡಿಕೊಂಡು ಇವೆಲ್ಲ ನಡೀತಿರ್ತದೆ. ಈ ಕೃಷ್ಣ ಅಲ್ಲಿ ಕೃಷ್ಣ ಅಲ್ಲ. ಇದೆಲ್ಲ ಲೋಕದಲ್ಲಿ ವ್ಯವಹಾರಗಳು. ನಾಟಕ ನೋಡಿದಾಗ ಎಲ್ಲ ನೋಡುವಾಗ ಕೃಷ್ಣ ಬಂದ, ಭೀಮ ಬಂದ, ಹೀಗೆ ನೋಡ್ತಿರ್ತಾರೆ. ತಿಳಿತಾ? ಇದೆಲ್ಲ ನಾಟಕ ಸಿನಿಮಾಗಳು ಬಂದಿದ್ದೇ ಅದಕ್ಕೋಸ್ಕರ. ಯಾತಕ್ಕೋಸ್ಕರ ಬಂದವು? ಈ ಸಾದೃಶ್ಯದಿಂದ ಹಿಂದಿನ ಕಥೆ ಅರ್ಥ ಮಾಡ್ಕೊಳ್ಳಿ ಅಂತೆ. ಮಕ್ಕಳಿಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಸ್ವಲ್ಪ ತೋರಿಸಿದ್ರೆ ಅರ್ಥ ಆಗುತ್ತೆ. ಆ ರೀತಿ ಬಂತೆ ಹೊರತು ವಸ್ತುಸ್ಥಿತಿ ಏನಲ್ಲ. ಐಕ್ಯದು ಇದೆ. ಚಿತ್ರ ಸಾಯ್ತಾನೆ ಸಿನಿಮಾದಲ್ಲಿ, ಶೂಟಿಂಗ್ ಆಯ್ತಾನೆ ಪಾಠ ಹಾಕೋದು ಎದ್ದು ಕೂತ್ಕೊಳ್ತಾನೆ. ಓಕೆ ಅಂತಷ್ಟೇ ಎದ್ದು ಬಿಡ್ತಾನೆ ಅಷ್ಟೆ. ಅಲ್ಲಿವರೆಗೂ ನೋಡೋರೆಲ್ಲ ಏನಾಗಬೇಕು, ಓಕೆ ಶಾರ್ಟ್ ಓಕೆ ಅಷ್ಟೇ. ನೋಡೋದಕ್ಕೆ ಕೆಂಪು ಗಂಡಾಗ ರಕ್ತ ಗಿತ್ತ ಕಾಣಿಸ್ತಿರ್ತಾಳೆ. ಸತ್ತವನಿಂತ ಜೋರಾಗಿ ಸತ್ತಿರ್ತಾವೆ, ಮೈಯೆಲ್ಲ ಗಾಯ. ಕೆಲವು ನೋಡಿಬಿಟ್ರೆ ದಿನಲ್ಲ ಸತ್ತೋಗ್ಯಾರ ತಿಳ್ಕೊಬಿಡ್ತಾರೆ. ಆ ಥರ ಇರ್ತಾರೆ, ಏನಾಗಿರಲ್ಲ. ಇದೆಲ್ಲ ನಂಬ್ತೀರಿ, ಇದ್ಯಾಕೆ ನಂಬಲ್ಲ? ಹಾಗಿದ್ರೆ ಕೃಷ್ಣ ತೋರಿಸಿದ್ದು ಹಾಗೇನೆ, ನಾಟಕ ಮಾಡ್ತಾರೆ. ಏವೇತಿ ಸಂಬಂಧ ಏತಾಹ ಪರೋದಾಹೃತಾಹ ಸಾರ ಇತ್ಯನುವಾದೇನ. ಸರಿಯ ಪದ ನೋಡು ಹೇಗೆ ಬಿಡಿಸ್ತಾರೆ ಟೀಕಾರಾಯ. ತತ್ ಸದೃಶಾಹ ಪರಮಾತ್ಮಗುಣ ಸದೃಶಾಹ ಸಾರಃ ಇತ್ಯನುವಾದೇನ ಸ್ವರೂಪಮಿತಿ ವ್ಯಾಖ್ಯಾನ. ಅಸ್ಯ ಜೀವಸ್ಯ ಕುತಃ. ಪರಮಾತ್ಮನ ಸದೃಶವಾದ ಗುಣಗಳ ಸ್ವರೂಪನೇ ಹೊರತು ಪರಮಾತ್ಮನ ಗುಣಗಳೇ ಸ್ವರೂಪ ಅಲ್ಲ. ಡಿಫರೆನ್ಸ್ ಗೊತ್ತಾಯ್ತಾ? ಪರಮಾತ್ಮನ ಗುಣಗಳು ಪರಮಾತ್ಮನವೇ. ಇವನಲ್ಲಿರೋ ಪರಮಾತ್ಮ ಸದೃಶವಾದ ಗುಣಗಳು ಇವನ ಸ್ವರೂಪದಲ್ಲಿದೆ ಹೊರತು ಪರಮಾತ್ಮನ ಗುಣಗಳಿಲ್ಲ. ಅರ್ಥ ಆಯ್ತಾ? ಮುಕ್ತಿಯಲ್ಲಿ ಪರಮಾತ್ಮ ಆನಂದ ಕೊಡ್ತಾನೆ, ತನ್ನ ಆನಂದ ಕೊಡೋದಿಲ್ಲ. ಏನು ಮಾಡ್ತಾನೆ ಪರಮಾತ್ಮ? ಇವನ ಸ್ವರೂಪದಲ್ಲಿ ಆನಂದ ಅಭಿವ್ಯಕ್ತಿ ಮಾಡ್ತಾನೆ ಅಷ್ಟೇ, ತನ್ನ ಆನಂದ ಕೊಡೋದಿಲ್ಲ. ಈ ರೀತಿ ಏನಾಗ್ತಿತ್ತು ಕೊಟ್ಬಿಟ್ಟಿದ್ರು ಇಷ್ಟೊತ್ತಿಗೆ. ಎಷ್ಟು ಅನಂತ ಜೀವ ಎಲ್ಲ ಆನಂದ ಜೀರೋ ಆಗಿಬಿಟ್ರದು ಇಷ್ಟೊತ್ತಿಗೆ. ಕೊಡೋದಿಲ್ಲ. ಮತ್ತು ಏನು ಮಾಡ್ತಾನೆ? ತನ್ನ ಅವರ ಅಭಿವ್ಯಕ್ತಿ ಕೊಡಿಸ್ತಾನೆ ಹೊರತು ಕಸ್ತೂರಿ ತಿಕ್ಕಿದ ಇವನ ಕೈಲಿ ವಾಸನೆ ಏನೂ ಇಲ್ಲೇ ಇಲ್ಲ. ಅದರಿಂದ ಇವನ ಕೈ ವಾಸನೆ ಬಂತು ಅಷ್ಟೇ ಹೊರತು ವಾಸನೆ ಇರೋದು ಅಲ್ಲೇನೆ ಅಭಿವ್ಯಕ್ತಿ. ನಾವು ಏನು ಹೇಳ್ತೇವೆ ಎಲ್ಲ ದೃಷ್ಟಾಂತ ಇಟ್ಬಿಟ್ಟಿದ್ದಾರೆ. ಜನಗಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಂದು ತತ್ವಕ್ಕೂ ಏನು ದೃಷ್ಟಾಂತ ಇರೋದ್ರಿಂದನೇ ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿ ರಣಂತ ಗುಣ ಪರಮಃ. ಅಷ್ಟೆಲ್ಲ ಶಾಸ್ತ್ರಾರ್ಥ ಮಾಡೋಕ್ಕೆ ಕೂಡ ಎಕ್ಸಾಂಪಲ್ಸ್ ದೇವರೇ ಇಟ್ಬಿಟ್ಟಿದ್ದಾನೆ. ಅದಕ್ಕೆ ಸದೃಶವಾದ ಗುಣಗಳು ಸ್ವರೂಪ. ಮುಕ್ತಾವಪಿ ಕೈವಲ್ಯೇಪಿ ಅವಶಿಷ್ಯತೆ ಯಥ. ಮುಕ್ತಿಯಲ್ಲೂ ಕೂಡ ಉಳ್ಕೊಳ್ಳುತ್ತವು. ಅಭೇದವತ್ ಅಭೇದಮಿವ. ಅಭೇದ ಕಾಣುತ್ತಾ ಅಭೇದ ಇಲ್ಲ. ತತ್ರ ತಸ್ಯ ಇವ ಇತ್ಯತ್ರ ಉಪಸಂಖ್ಯಾ ಅದೇನಿದೆ ತತ್ರ ತಸ್ಯವ ಸೂತ್ರ ಶಿಷ್ಟ ಪ್ರಯೋಗ ಯದ್ವಾ ಅಭೇದ ಇತಿ ಯತ್ ಪ್ರತಿಪಾದಕಮುಪರಕ್ಷ್ಯತೆ ಅತ ಏವೇತಿ ಸಂಬಂಧ ಏತಾಹ ಪರೋದಾಹೃತಾಹ ಹಿ ಇತಿ ಮುಖ್ಯೇ ಸಾಧಕಂ ಸೂಚಿ. ನೀನು ಕೊಟ್ಟಂಥ ತತ್ವಮಸ್ಯಾದಿ ವಾಕ್ಯಗಳೆಲ್ಲ
ಇಂಥ ಐಕ್ಯ ಹೇಳ್ತಾವೆ ಹೊರತು ಸ್ವರೂಪ ಐಕ್ಯ ಹೇಳೋದಿಲ್ಲ. ಆದ್ದರಿಂದ ಆಗಮ ಪ್ರಾಮಾಣ್ಯನೂ ಇಲ್ಲ ಅದಕ್ಕೆ, ಪ್ರತ್ಯಕ್ಷ ವಿರೋಧ, ಯುಕ್ತಿ ವಿರುದ್ಧ. ಆದ್ದರಿಂದ ಜೀವೇಶ್ವರ ಐಕ್ಯ ಅನ್ನೋದು ಸರಿಯಲ್ಲ. ಪೃಥಕ್ ಏನಂತ ಬಂತು? ಏನಾಯಿತು? ಜೀವರಿಗೂ ದೇವರಿಗೂ ಏನಂತ ಆಯ್ತು ಈಗ? ಪೃಥಕ್ ಉಪದೇಶ. ಪೃಥಕ್ ಉಪದೇಶ. ಉಪದೇಶ ಅಂಬೋದಕ್ಕೆ ಇನ್ನೊಂದು ಅರ್ಥ. ಎಲ್ಲ ಜ್ಞಾನಿಗಳು ಕೂಡ ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಬೇಕಾದ್ರೆ ಏನಂತ ಉಪದೇಶ ಮಾಡಿದ್ದಾರೆ? ಪೃಥಕ್ ಅಂತ ಉಪದೇಶ ಮಾಡಿದ್ದಾರೆ ಹೊರತು ಐಕ್ಯ ಉಪದೇಶ ಮಾಡಿಲ್ಲ. ಅಷ್ಟೇ ಅಲ್ಲ, ಉಪದೇಶ ಮಾಡಬೇಕಾದ್ರೆ ಭೇದ ಇದ್ರೇ ಉಪದೇಶ ಮಾಡೋಕ್ಕೆ ಬರೋದು. ಹೇಳೋನು ಕೇಳೋಂತ ಇಬ್ಬರು ಇರಬೇಕಲ್ಲ, ಗೊತ್ತಾಯ್ತಾ? ಸೊ ಅದು ಭೇದ ಇದ್ರೇ ಉಪದೇಶ ಕೊಡುತ್ತೆ. ಭೇದ ಇದ್ದೇ ಹೇಳಿದರು, ಭೇದನೇ ಹೇಳಿದರೆ ಹೊರತು ಏನು ಹೇಳಲಿಲ್ಲ ಅವರು? ಐಕ್ಯ ಹೇಳಲಿಲ್ಲ. ಪೃಥಕ್ ಪೃಥಕ್ ಅಲ್ಲ 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 ಪೃಥಕ್ ಅಂಥೇಳಿ ಉಪದೇಶ ಶಾಸ್ತ್ರದಲ್ಲಿ ಪ್ರಮೇಯ ಬಂದಿದೆ. ಪೃಥಕ್ ಉಪದೇಶ, ಪೃಥಕ್ ಇತಿ ಉಪದೇಶ. ಜೀವಬ್ರಹ್ಮರು ಪ್ರತ್ಯೇಕ ಪ್ರತ್ಯೇಕ ವಸ್ತುಗಳೇ ಹೊರತು ಒಂದೇ ಅಲ್ಲ ಅಂತ ಪರಂಪರೆಯಲ್ಲಿ ಉಪದೇಶ ಬಂದಿದೆ. ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮೆ ಬಂತಲ್ಲ, ಹಾಗೆ ಅವರೆಲ್ಲ ಹೇಳ್ತಾ ಬಂದರೆ ಹಾಗೆ ಹೇಳಿದ್ದಾರೆ ಹೊರತು ಯಾರು ಕೂಡ ಏನಂತ ಹೇಳಲಿಲ್ಲ, ನೀನೇ ದೇವರು ಅಂತ ಹೇಳಿಲ್ಲ. ಇಲ್ಲಿ ಉದಾಹರಣೆಗೆ ತತ್ವಮಸಿನ ಉಪದೇಶ ಮಾಡ್ತಾ ಇದ್ದಾರೆ ಅವರಿಗೆ. ಉದ್ದಾಲಕರ ಮಗನಿಗೆ ಹೇಳ್ತಾ ಇದ್ದಾರೆ, 9 ದೃಷ್ಟಾಂತ ಕೊಡ್ತಾರೆ, ಉಪದೇಶ ಮಾಡ್ತಾ ಇದ್ದಾರೆ. 9ರಲ್ಲೂ ಏನಿದೆ? ಭೇದ ಇದೆ ಹೊರತು ಅಭೇದ ಇಲ್ಲ. ಪೃಥಗ್ ಉಪದೇಶ, ಪ್ರತ್ಯೇಕ ಭಿನ್ನ ಅಂತಲೇ ಉಪದೇಶ ಮಾಡಿದ್ದಾರೆ ಅಂತ ಅರ್ಥ. ಅದಲ್ಲಿಗೆ ಯಾವುದು? ಹಾಂ ಹೌದು, ಏನಿದೆ? ಕರೆಕ್ಟ್ ಅದು. ಇದು ಕರೆಕ್ಟು, ಅದು ಕರೆಕ್ಟ್. ಅಲ್ಲಿ ಏನು ಬಂದಿದೆ ಇದೇ ಅರ್ಥ ಮಾಡಬೇಕಾದ್ರೆ. ಅವ್ರು ಏನಂತ ಉಪದೇಶ ಮಾಡಿದ್ರು? ಅವರು ಆತ್ಮ ಅಂತ ಉಪದೇಶ ಮಾಡಿದರೆ ಹೊರತು ಬೇರೆ ಅಲ್ಲ. ಆತ್ಮ ಅಂದ್ರೇನು? ಸ್ವಾಮಿ ಅಂತ ಉಪದೇಶ ಮಾಡಿದ್ದಾರೆ. ಮತ್ತು ತರ್ವಾತಿ ಭೇದ ಬಂತು. ಮತ್ತೆ ಒಬ್ಬ ಆತ್ಮೇತು ಉಪಗಚ್ಚಂತಿ ಗ್ರಾಹಯಂತಿ ಚ. ಅವ್ರು ಹೇಳೋದು ಹಾಗೆ, ಅನುಸಂಧಾನ ಮಾಡಿರೋದು ಹಾಗೆ. ತಾವು ಮನಸ್ಸಲ್ಲಿ ಅಭೇದ ಇಟ್ಕೊಂಡು ಭೇದ ಹೇಳಲಿಲ್ಲ, ಮತ್ತು ಭೇದ ಇಟ್ಕೊಂಡು ಅಭೇದ ಹೇಳಲಿಲ್ಲ. ಇಟ್ಕೊಂಡಿದ್ದು ಭೇದ, ಹೇಳಿದ್ದು ಭೇದ. ಆದ್ದರಿಂದ ಅದು ಸಿದ್ಧವಾಯಿತು ಅಂತ. ಅದಕ್ಕೆ ಆತ್ಮ ಅಂದರೆ ಸ್ವಾಮಿ. ಯಾಕೆ ಪದ ಹಾಕಿದ್ರು ಆತ್ಮ ಅಂತ ಕೇಳಿದರೆ, ಯಾವ ಕಾಲದಲ್ಲಿ ಏನು ಉಪಾಸನೆ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಟ್ರೆ ಅತ್ಯಾಪತ್ ಕಾಲದಲ್ಲಿ ಆತ್ಮ ಅಂತ ಮರಿಬೇಡಿ. ಕೊನೆ ಪಕ್ಷ ಒಂದಿರಬೇಕು. ಏನದು? ನಮ್ಮ ಸ್ವಾಮಿ ಪರಮಾತ್ಮ. ದೇವರು ಸ್ವಾಮಿ ಆದರೆ ನಾವೇನಾದ್ವಿ ಅಲ್ಲಿಗೆ? ದಾಸ. ಅದಕ್ಕೆ ದಾಸೋಹಂ ಕೋಸಲಿ ಅಂದರೆ ದೇವರನ್ನು ಸ್ವಾಮಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು ಒಂದೇ, ನಮ್ಮ ದಾಸ ಅಂತ ತಿಳ್ಕೊಳ್ಳಿ ಅಂತ ಒಂದು ನಮ್ಮ ಸೈಡಿಂದ ದಾಸರು, ಆ ಸೈಡಿಂದ ಸ್ವಾಮಿ ಅಷ್ಟೆ. ಅರ್ಥ ಆಯ್ತಾ ಈಗ? ಆ ಸೈಡು 2 ಸೈಡ್ ಇದೆ. ಸೊ ಹನುಮಂತ ಯಾವಾಗ ಹೇಳೋ ದಾಸೋಹಂ ಕೋಸಲಿ ಅಂದ್ರೆ ಅರ್ಥ ಆಯ್ತಾ? ವೆರಿ ಸಿಂಪಲ್ ಅದು. ಆ ಉಪದೇಶ ಮರಿಬೇಡಿ ಅಂತ ಹೇಳ್ತಾರೆ. ಸೊ ದಾಸ ಅಂಬೋದನ್ನು ಏನು ಮಾಡಿ ಮರಿಬೇಡಿ ಅಂದರೆ, ಭೇದ ಮರಿಬೇಡಿ, ತಾರತಮ್ಯ ಮರಿಬೇಡಿ, ಬಿಂಬ ಪ್ರತಿಬಿಂಬ ಭಾವ ಮರಿಬೇಡಿ. ಇಷ್ಟೆಲ್ಲ ಸಂದೇಶ ಇದೆ ಅದರಲ್ಲಿ. ದಾಸರಾಗಬೇಕಾದ್ರೆ ಒಮ್ಮೊಮ್ಮೆ ದಾಸ, ರಿಟೈರ್ ಆದ ದಾಸನಲ್ಲ ಈಗ. ಅದಕ್ಕೆ ಸ್ವಾರಸ್ಯ ಹೇಳ್ತಾರೆ. ದಾಸ ಇದೆಯಲ್ಲ, ಈ ಕಡೆಯಿಂದ ಓದಿ ಏನಾಗುತ್ತದ? ಸದಾ ಅಂತ ಆಗುತ್ತೆ. ದಾಸ ಅನ್ನೋ ಶಬ್ದಕ್ಕೆ ಸದಾ ಅಂತ ಆಯ್ತು. ದಾಸ ಎರಡುವರೆಗೂ ಸದಾ ದಾಸೋಹ. ಬರೀ ಸಂಸಾರದಲ್ಲಿ ದಾಸ ಅಲ್ಲ, ಮುಕ್ತಿಯಲ್ಲೂ ದಾಸ. ಗೌರ್ಮೆಂಟ್ ಸರ್ವೆಂಟು ರಿಟೈರ್ ಆದಮೇಲೆ ಗೌರ್ಮೆಂಟ್ ಸರ್ವೆಂಟ್ ಆದ ಬೆನಿಫಿಟ್ ಅದು ಯಾವುದೂ ಇಲ್ಲ ಈಗ. ಬಟ್ ಅವನೇನೀಗ ಸದಾ ಅಲ್ಲ ಅದು. ಮತ್ತು ಆಫೀಸಲ್ಲಿ ದಾಸ, ಮನೆಯಲ್ಲ. ಮನೆ ಬಂದು ಜೋರು ಮಾಡೋಂಗಿಲ್ಲ ಅವರು. ಅಷ್ಟೇ ಅವರು ಸ್ವಾಮಿ ಭಾವ ಅಲ್ಲೇನೆ, ಇದಕ್ಕೆಲ್ಲ ಇಲ್ಲ. ಗೊತ್ತಾಯ್ತಾ? ಅಲ್ಲೇನು ಮಾಡೋಗಿಲ್ಲ ಅವರು ಅಷ್ಟೇ. ದೇವ್ರು ಹಾಗಲ್ಲ, ಸದಾ ಸ್ವಾಮಿ, ಸದಾ ಆನಂದ, ಸದಾ ನೋಡಿ ಸಚ್ಚಿದಾನಂದ ಆತ್ಮೆ ಅಂತ ಹೇಳಬೇಕಾದ್ರೆ ಸದಾ ಆನಂದ ಪರಮಾತ್ಮ, ಸದಾ ಆತ್ಮ. ಸಚ್ಚಿತ್ತಾನಂದ ಆತ್ಮ ಇದೆ ನೋಡಿ. ಆತ್ಮ ಅಲ್ಲೂ ಪದ ಉಪಯೋಗ, ಸದಾ ಸ್ವಾಮಿ ಅಂತ ಉಪಾಸನೆ ಮಾಡಿ ಅಂತಲೇ ಹೇಳಿರೋದು. ಗೊತ್ತಾಯ್ತಾ? ಈ ದೃಷ್ಟಿಯಲ್ಲಿ ದೇವರು ಸ್ವಾಮಿ ಆಗ್ತಾನೆ ಹೊರತು ಎಂದು ಕೂಡ ಏನಾಗೋದಿಲ್ಲ, ಜೀವ ಸ್ವತಂತ್ರನಾಗೋದೇ ಇಲ್ಲ. ಸ್ವಾಮಿದಾಸ ಭಾವ ಎಂಬುದು ಸದಾ ಸದಾ ನಿತ್ಯವಾದದ್ದು. ಅದೇ ಹೇಳಿದ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು. ಆದಿವ್ಯಾಧಿ ಮನೋವ್ಯಥೆ, ದೇಹದ ರೋಗ. ಇದರಿಂದಾಗಿ ಅವನ ಮನಸ್ಸು ಡಿಸ್ಟರ್ಬ್ ಆಗ್ತಾ ಇದೆ, ತುಂಬ ಉಪಾಸನೆ ಮಾಡೋಕ್ಕಾಗ್ತಾ ಇಲ್ಲ. ಆಗಲೂ ಕೂಡ ಏನು ಬಿಡಬೇಡಿ, ಏನಂತ ಒಂದು ಬಿಡಬೇಡಿ, ಏನು ಬಿಡಬೇಡಿ, ಆತ್ಮ ಅಂತ ಉಪಾಸನೆ ಬಿಡಬಾರ್ದು ಅಂತ ಹೇಳ್ತಾರೆ. ಆ ಕಾಲಕ್ಕೂ ಆತ್ಮ ಅಂತ 4 ಕೂಡ ಮಾಡಬೇಕಲ್ಲ ಮಿನಿಮಮ್ಮು. ಅದರಲ್ಲಿ ಆಗ ಎಕ್ಸೆಪ್ಷನ್ ಒಂದಾದರೂ ಮಾಡಿ ಬಿಡಬೇಡಿ. ಏಕಗುಣ ಉಪಾಸನೆ ಆ ಸಮಯಕ್ಕೆ ಆಪತ್ಕಾಲದೊಳಗೆ. ಆ ಕಾಲದ ಅಪ್ಪಿತಪ್ಪಿ ಏನು ಅನ್ಕೊಂಡ್ಬಿಡಬಾರ್ದು,
ನಾನು ದೇವರಿದ್ದಿರ್ಬೋದು ಅಂತ ಆ ಥರ ಅನ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ. ಸೊ ಭೇದದ ಸತ್ಯ. ಹಾಂ ಈಗ ಸಿದ್ಧಾಂತ ಕೃಷ್ಣನಿಗೆ ಬಾಲಕನಿಂದ ಸ್ನೇಹಿತನೆ, ಹೌದು ಹೌದು. ನಂತರ ಅವನಿಗೆ ಹೆಚ್ಚು ಜ್ಞಾನ ಬಂದ್ಮೇಲೆ ಹಾಂ ಹಾಂ ಅವನಿಗೆ ಗೊತ್ತಾಯ್ತು ಇದ್ದ ಸ್ವಾಮಿ ಅಂತ. ಹೌದು ಸೊ ಕೊನೆಯಲ್ಲಿ ಹೌದು. ಭೇಟಿ ಆಗೋ ಆಯ್ತು ಆಯ್ತು. ಹಾಂ ಆಗ ಸಿದ್ಧಾಂತ ಮನಸ್ಸಲ್ಲಿ ಹಾಂ ಯಾವ ಭಾವ, ಸ್ವಾಮಿನೇ ಇದ್ದ ಅಥವಾ ಸ್ವಾಮಿ ಪ್ಲಸ್ ನೀವೇ ಹೇಳ್ಬೇಕು ಏನಂತ ಹೇಳಿ. ಇಲ್ಲಿ ಸ್ವಾಮಿ ಇಲ್ದಿರ ಬರ್ತಿದ್ದು ಕೃಷ್ಣ ಕೊಡ್ತಿದ್ದ ಸ್ವಾಮಿ ಭಾವನೆ ಇತ್ತು. ನಮಗೆ ಅನಾದಿ ಕಾಲದ ನಾವು ದಾಸರೇ ಸ್ವಾಮಿನೇ. ನಾವು ಓದಿದಾಗ ಗೊತ್ತಾಗುತ್ತದೆ ಅಷ್ಟೇ. ಅರ್ಥ ಆಯ್ತಾ? ದಾಸತ್ವ ಈಗ ಬರೋದಿಲ್ಲ, ಮೊದಲಿದ್ದ ದಾಸತ್ವ ಅಭಿವ್ಯಕ್ತ ಆಗುತ್ತೆ ಹೊರತು ಇನ್ಮೇಲೆ ದಾಸ ಅಲ್ಲ. ಗೌರ್ಮೆಂಟ್ ಸರ್ವೆಂಟ್ ಆಗಲ್ಲ, ಸೇರಿದ್ಮೇಲೆ ಸರ್ವೆಂಟ್ ಆದ ಬಿಟ್ಟರೆ ಹೋಯ್ತು. ದೇವ್ರಿಗೆ ಹಾಗಲ್ಲ, ಇದು ತಿಳ್ಕೊಳ್ಳದೆ ಇರಲಿ, ಏನಾಗಿರ್ತಾನೆ ಇವನು ಪರಮಾತ್ಮ ಸ್ವಾಮಿನೇ ಇವನು ದಾಸನೇ. ಅದಕ್ಕೆ ಸದಾ ದಾಸ, ಸದಾ ದಾಸ, ಪರಮಾತ್ಮ ಸದಾ ಸ್ವಾಮಿ ಆಗ್ತಾನೆ.